ಜೈನ ಧರ್ಮ ಇದು ಕೇಂದ್ರ ಸರ್ಕಾರದಲ್ಲಿ ಕೇಳಿರುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಕಂಪ್ಲೀಟ್. ಅಂದರೆ ಜೈನ ಧರ್ಮದ ಮ್ಯಾಗ ಏನೇನು ಪ್ರಶ್ನೋತ್ತರಗಳು ಬಂದವ ಅನ್ನೋದು. ಫಸ್ಟ್ ಆದಿನಾಥ ವೃಷಭನಾಥ. ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು ಏನಂದ್ರ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಆದಿನಾಥ ವೃಷಭನಾಥ. ಇವರು ಜೈನ ಧರ್ಮದ ಮೊದಲನೆಯ ತೀರ್ಥಂಕರ ಆಗಿರುತ್ತಾರೆ. ಜನ್ಮಸ್ಥಳ ಯಾವುದು ಅಂದ್ರೆ ಅಯೋಧ್ಯ. ಅಯೋಧ್ಯ ಇರುವುದು ಯಾವ ನದಿಯ ತೀರದಲ್ಲಿ ಅಂದ್ರೆ ಶರಾಯು ನದಿ ತೀರದಲ್ಲಿ ಇದೆ. ಹಾಗಾದ್ರೆ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು ಅಯೋಧ್ಯದ ಹಳೆಯ ಹೆಸರು ಏನು ಅಂತ ಕೇಳಿದ್ರು ಫೈಜಾಬಾದ್. ಅಯೋಧ್ಯದಲ್ಲಿ ಜನಿಸಿರುವ ಜೈನ ಧರ್ಮದ ಏನದಂದ್ರೆ ತೀರ್ಥಂಕರಗಳಲ್ಲಿ ಇಬ್ಬರು ಇಲ್ಲೇ ಜನನ ಪಡೆದಾರ. 1ನೆಯ ಮತ್ತು 4ನೆಯ ಜೈನ ಧರ್ಮದ ತೀರ್ಥಂಕರಗಳು ಜನಿಸಿರುವುದು ಅಯೋಧ್ಯ ನಗರದಲ್ಲಿ. ತಂದೆ ಕುಲಕರನಾಭಿ, ತಾಯಿ ಮಾರುದೇವಿ. ಹಾಗಾದರೆ ಪತ್ನಿಯರು ಒಂದು ಸುಮಂಗಲ, ಅವರ ಮಗ ಭರತ. 2ನೆಯದ್ದು ಮಗ ಬಾಹುಬಲಿಯ ತಾಯಿ ಸುನಂದ, ಅಂದ್ರೆ 2ನೆಯ ಪತ್ನಿಯ ಮಗ ಬಾಹುಬಲಿ. ಇದನ್ನು SSC ಕೇಳಿದ್ರು. ಬಾಹುಬಲಿ ಅಂದ್ರು ಒಂದೇ, ಗೊಮ್ಮಟೇಶ್ವರ ಅಂದ್ರು ಒಂದೇ. ಹಾಗಾದರೆ ಗೊಮ್ಮಟೇಶ್ವರ ಅಥವಾ ಬಾಹುಬಲಿಯ ತಾಯಿಯ ಹೆಸರು ಏನು ಅಂದ್ರೆ ಸುನಂದ. ಇವರು ಬಾಹುಬಲಿ ಎನ್ನುವವರು ಆದಿನಾಥ ಅಥವಾ ವೃಷಭನಾಥ ಅಥವಾ 1ನೆಯ ಜೈನ ತೀರ್ಥಂಕರ ಅವರ 2ನೆಯ ಮಗ. ಹಾಗಾಗಿ ತಂದೆಯ ತನ್ನ ಸಹೋದರನ ಜೊತೆಗೆ ಏನಂದ್ರೆ ಸಾಮ್ರಾಜ್ಯದ ಅಧಿಪತ್ಯಕ್ಕಾಗಿ ಹೋರಾಟ ನಡೀತದ. ಲಾಸ್ಟಿಗೆ ಏನಂದ್ರ ತಾನು ಏನಂದ್ರ ಆ ಕುಸ್ತಿ ಪಂದ್ಯದಲ್ಲಿ ಗೆದ್ರು ಸಂಪೂರ್ಣ ಆಸ್ತಿ ಅಣ್ಣನಿಗೆ ಕೊಟ್ಟು ವೈರಾಗ್ಯ ಮೂರ್ತಿ ಆಗುತ್ತಾನೆ. ಹಾಗಾಗಿ ಏನಂದ್ರೆ ಬಾಹುಬಲಿಯ ತಾಯಿಯ ಹೆಸರು ಏನು ಅಂದ್ರೆ ಸುನಂದ. ತಂದೆ ಯಾರು ಅಂದ್ರೆ ಆದಿನಾಥ ವೃಷಭನಾಥ. ಇವರಿಗೆ ಏನದಂದ್ರ ನಾವು ಗೊಮ್ಮಟೇಶ್ವರ ಅಂತ ಹೇಳಿ ಕರಿತೀವಿ ನಾವು, ಗೊಮ್ಮಟೇಶ್ವರ. ನೆಕ್ಸ್ಟ್ ಮತ್ತೇನದ, ಇನ್ನ ಇವು ಆದಿನಾಥ ದೇಹಾಂತಗೊಂಡಿರುವುದು ಎಲ್ಲಿ ಅಂತ ಕೇಳ್ತಾರ. ಕೈಲಾಸ ಪರ್ವತ ಅಸ್ತಪದ ಎನ್ನುವ ಸ್ಥಳದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್. ಹಾಗಾದ್ರೆ ಕೈಲಾಸ ಪರ್ವತ ಈ ಸದ್ಯಕ್ಕ ಎಲ್ಲದ? ಟಿಬೇಟ್ದೊಳಗದ. ಹಾಗಾದ್ರೆ ಟಿಬೇಟ್ ಯಾರ ಆಳ್ವಿಕೆಗೆ ಒಳಪಟ್ಟಿದೆ? ಚೀನಾ. ಅಂದ್ರೆ ಇಷ್ಟು ನಮ್ಮ ಕಾನ್ಸೆಪ್ಟ್. ಅದು ಜಾಗ್ರಫಿ ಕ್ವಶನ್. ಜೈನ ಧರ್ಮದ ಮೊದಲನೆಯ ತೀರ್ಥಂಕರನೇ ಆದಿನಾಥ ವೃಷಭನಾಥ. ಆದಿನಾಥ ಅವರಿಗೆ ಏನಂದ್ರೆ ಫೋರ್ಡ್ ಮೇಕರ್ ಎಂತಲೂ ಕರೆಯಲಾಗುತ್ತದೆ. ಫೋರ್ಡ್ ಮೇಕರ್. 2ನೆಯದ್ದು ಆದಿನಾಥ ಅವರಿಗೆ ಉಪನಾಮಗಳು ಏನೇನದವಂದ್ರ ಆದಿನಾಥ ಎಂದರೆ ಮೊದಲ ಭಗವಂತ, ಅದೀಶ್ವರ ಎಂದರೆ ಮೊದಲ ಜೀನ, ಯುಗಾದಿ ದೇವ ಎಂದರೆ ಯುಗದ ಮೊದಲ ದೇವ. ಹಾಗಾದರೆ ಪ್ರಥಮ ರಾಜೇಶ್ವರ ಎಂದರೆ ಮೊದಲ ದೇವರ ರಾಜ, ನಭೇಯ ನಾಭಿಯ ಮಗ, ಇಕ್ಷಾಕು ವಂಶದ ಸ್ಥಾಪಕ. ಇಷ್ಟೆಲ್ಲ ಅವರಿಗೆ ಇರುವ ಸಾಬ್ರಿಕ್ವೆಸ್ಟ್ ಅಂದ್ರೆ ಉಪನಾಮಗಳನ್ನು ಹೊಂದಿದ್ದಾರೆ. ಫೋರ್ಡ್ ಮೇಕರ್, ಆದಿನಾಥ, ಅದೀಶ್ವರ, ಯುಗಾದಿ ದೇವ, ಪ್ರಥಮ ರಾಜೇಶ್ವರ, ನಭೇಯ, ಇಕ್ಷಾಕು ಇವೆಲ್ಲ ಅವರ ಉಪನಾಮಗಳು. ಇಷ್ಟು ಅವರಿಗೆ ಸಂಬಂಧಿಸಿದ ಈ ಕ್ವಶನ್ಗಳು ಕೇಳಿದ್ದು. ನೆಕ್ಸ್ಟ್ ತೀರ್ಥಂಕರದಾಗ ಇವು ಜಾಸ್ತಿ ಏನಂದ್ರೆ ಇವ್ರ ಹೆಸರುಗಳನ್ನ ಬರ್ತಾವ, ಮ್ಯಾಕ್ಸಿಮಮ್ ಬರೋದು. ಹಾಗಾದ್ರೆ 1ನೆಯ ತೀರ್ಥಂಕರ ಯಾರು ಅಂದ್ರೆ ವೃಷಭನಾಥ. ಅವರ ಸಂಕೇತ ಏನಾಗಿತ್ತು ಅಂದ್ರೆ ಗೂಳಿ ಅಥವಾ ಬುಲ್, ಇದು ವರ್ಡ್. ಇನ್ನ 2ನೆಯ ತೀರ್ಥಂಕರ ಯಾರು ಅಂದ್ರೆ ಅಜಿತನಾಥ. ಅವರ ಸಂಕೇತ ಆನೆ, ಎಲಿಫೆಂಟ್. ಹಾಗಾಗಿ 22ನೆಯ ತೀರ್ಥಂಕರ ನೇಮಿನಾಥ. ಅವರ ಚಿಹ್ನೆ ಶಂಖ. 23ನೆಯ ತೀರ್ಥಂಕರ ಪಾರ್ಶ್ವನಾಥ, ಹಾವು. ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಕೇಳಿದ್ದು. ಹಾಗಾದ್ರೆ 24ನೆಯ ತೀರ್ಥಂಕರ ಮಹಾವೀರ. ಇವರ ಸಂಕೇತ ಶಿವ. ಆ ಸಂಕೇತಗಳು ಮತ್ತು ಈ ನಂಬರ್ಗಳು ಬಹಳ ಕರೆಕ್ಟ್ ಇರಬೇಕು. ಇವರಿಬ್ಬರದು ಕೊಟ್ಟು ಇವರಿಬ್ಬರದು ಕೊಟ್ಟು ಅವರ ಸಂಖ್ಯೆಗಳನ್ನು ಹೊಂದಿಸ್ರಿ ಅತ್ತರ. 1ನೆಯ ತೀರ್ಥಂಕರ ಯಾರು ಅಂದ್ರೆ ವೃಷಭನಾಥ, 2ನೆಯದು ಅಜಿತನಾಥ, 22ನೆಯದ್ದು ನೇಮಿನಾಥ, 23 ಪಾರ್ಶ್ವನಾಥ, 24 ಮಹಾವೀರ. ಅವರ ಸಂಕೇತದ ಪ್ರಾಣಿ ಯಾವುದು ಅಂದ್ರೆ ಸಿಂಹ. ಇಷ್ಟು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್
ಇನ್ನ ಪಾರ್ಶ್ವನಾಥನ ಬಗ್ಗೆ 23ನೇ ತೀರ್ಥಂಕರನ ಬಗ್ಗೆ ಹೆಚ್ಚಿನ ಕ್ವಶನ್ಸ್. ಪಾರ್ಶ್ವನಾಥ ಅವರ ಜನ್ಮಸ್ಥಳ ಯಾವುದು ಅಂದ್ರೆ ವಾರಣಾಸಿ. ವಾರಣಾಸಿಗೆ ಮೊದಲ ಹೆಸರು ಏನು ಅಂದ್ರೆ ಕಾಶಿ. ಕಾಶಿಗೆ ಇನ್ನೊಂದು ಹೆಸರು ಏನದಂದ್ರೆ ಬನಾರಸ. ಇಲ್ಲಿ ವಿಶ್ವನಾಥ ದೇವಾಲಯ ಇದೆ ಗಂಗಾ ನದಿ ತೀರದಲ್ಲಿ ಅಂತೇಳಿ ಇದು ಗೊತ್ತಿರಬೇಕು. ನೆಕ್ಸ್ಟ್, ಪಾರ್ಶ್ವನಾಥನ ತಂದೆ ಅಶ್ವಸೇನನಾಗಿದ್ದನು, ತಾಯಿ ವಾಮದೇವಿ ಆಗಿದ್ದನು. ಅಂದ್ರೆ ಮಹಾಜನಪದಗಳ ಕಾಲದಲ್ಲಿ ವಾರಣಾಸಿ ಎನ್ನುವ ಪ್ರದೇಶವನ್ನು ಅಶ್ವಸೇನ ಆಳುತ್ತಿದ್ದನು. ಇದು ಕ್ವಶನ್. 16 ಮಹಾಜನಪದಗಳ ಕಾಲದಲ್ಲಿ ಏನಂದ್ರೆ ವಾರಣಾಸಿಯನ್ನು ಆಳುತ್ತಿರುವ ದೊರೆನೇ ಅಶ್ವಸೇನ ಆಗಿದ್ದನು. ಈ ಪಾರ್ಶ್ವನಾಥ ಯಾವ ವಂಶಕ್ಕೆ ಸೇರಿದವರು ಅಂದ್ರೆ ಇಕ್ಷ. ಇವರು ನಿಧನ ದೇಹಾಂತಗೊಂಡಿರುವುದು ಸಮೇಧ ಶಿಖರ, ಅದು ಎಲ್ಲದಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಇದೆ. ಇವರು ಎಷ್ಟನೇ ತೀರ್ಥಂಕರ 23. ಇವರ ಚಿಹ್ನೆ ಹಾವು, ಇದು ಬಹಳ ಇಂಪಾರ್ಟೆಂಟ್. ಇವರ ವೃಕ್ಷ ಅಶೋಕ, ಆ ನಂತರ ಬಣ್ಣ ಹಸಿರು. ಇವರಿಗೆ ಕಲಿಯುಗದ ಕಲ್ಪ ವೃಕ್ಷ ಎಂತಲೂ ಕರೆಯಲಾಗುತ್ತದೆ. ಕಾಮಧೇನು ಕಲ್ಪ ವೃಕ್ಷ ಅಂದ್ರೆ ಆಕಳು ಮತ್ತು ತೆಂಗಿನ ಗಿಡ, ತೆಂಗು ಅಂತ ಕರಿತೀವಿ ನಾವು. ಕಾಮಧೇನು ಅಂದ್ರೆ ಆಕಳು, ಕಲ್ಪ ವೃಕ್ಷ ಅಂದ್ರೆ ತೆಂಗು. ಹಾಗಾದರೆ ಹಿಂದೂ ಮೈಥಾಲಜಿಕಲ್ದಾಗ ಆ ಎರಡು ಕಾಮಧೇನು ಕಲ್ಪ ವೃಕ್ಷಕ್ಕೆ ಬಹಳ ದೊಡ್ಡದಾದ ಸ್ಥಾನಮಾನಗಳು, ಗೌರವಗಳದಾವು. ಈ ಕಲಿಯುಗದ ಕಲ್ಪ ವೃಕ್ಷ ಎಂದು ಇವರಿಗೆ ಕರೆಯುತ್ತಾರೆ. ಜೈನ ಧರ್ಮದ ಸರ್ವೋಚ್ಚ ಬೋಧಕರು. ಹಾಗಾದರೆ ಜೈನ ಧರ್ಮದ 5 ತತ್ವಗಳು ಇವೆ. 4 ತತ್ವಗಳು ಮೊದಲೇ ಬಂದಾವು. 5ನೇ ತತ್ವ ಮಾತ್ರ ಮಹಾವೀರ ಕೊಟ್ಟಾರ. UPSC ಕ್ವಶನ್. 5ನೇ ತತ್ವ ಯಾವುದಂದ್ರೆ ಬ್ರಹ್ಮಚರ್ಯ ಆಚರಣೆ ಎನ್ನುವುದೇ 5ನೇ ತತ್ವ. ಅಂದ್ರ ಆ 5ನೇ ತತ್ವ ನೀಡಿದವರು ಯಾರು ಅಂದ್ರ ವರ್ಧಮಾನ್ ಮಹಾವೀರ 24ನೇ ತೀರ್ಥಂಕರ ಕೊಟ್ಟಿದ್ದು. ನೆಕ್ಸ್ಟ್, ಇನ್ನ ಜೈನ ಧರ್ಮದ ಒಂದಿಷ್ಟು ಸಂಕೇತಗಳು. ಇದಕ್ಕ ಅಭಯ ಹಸ್ತ ಎಂದು ಕರೆಯಲಾಗುತ್ತದೆ. ಅವರ ಸಂಕೇತ ಅಭಯ ಹಸ್ತ ಎನ್ನುವುದು ಅವರ ಸಂಕೇತವಾಗಿದೆ. ಹಾಗಾದ್ರೆ ಹಸ್ತ ಇಲ್ಲಿ ಏನನ್ನು ಸೂಚಿಸುತ್ತದೆ? ಅಹಿಂಸೆಯನ್ನು ಸೂಚಿಸುತ್ತದೆ. ಹಾಗಾದ್ರೆ ಇದರಲ್ಲಿ ಇರುವ ಧರ್ಮಚಕ್ರ ಅದಲ್ಲ, ಆ ಧರ್ಮಚಕ್ರ ಎನ್ನುವುದು ಸಂಸಾರ ನಿಲ್ಲಿಸುವ ಸಂಕಲ್ಪವನ್ನು ಮೂಡಿಸುತ್ತದೆ. ಅಂದ್ರೆ ಇದರ ಅರ್ಥ ಬ್ರಹ್ಮಚರ್ಯ ಆಚರಣೆಯ ಸಂಕಲ್ಪವನ್ನು ಮೂಡಿಸುತ್ತದೆ. ಜೈನ ಧರ್ಮದ ಪುಸ್ತಕಗಳು, ಆಗಮಗಳು ಅಂತೇಳಿ 12 ಅದಾವ. ಈ 12 ಆಗಮಗಳು ಅವರ ಪವಿತ್ರ ಪುಸ್ತಕಗಳು ಆಗಿವೆ. ಅವುಗಳನ್ನ ಅರ್ಧಮಾಗಧಿ ಭಾಷೆಯಲ್ಲಿ ಬರೆಯಲಾಗಿದೆ. ಜೈನ ಧರ್ಮದ ಆಗಮಗಳು ಅರ್ಧಮಾಗಧಿ ಭಾಷೆಯಲ್ಲಿ ಬರೆಯಲಾಗಿದೆ. ಇನ್ನ ಜೈನ ಧರ್ಮದಲ್ಲಿ 2 ಏನದಂದ್ರೆ ಪಂಗಡಗಳು ಇವೆ. ಒಂದು ಶ್ವೇತಾಂಬರ, ಎರಡನೆಯದ್ದು ದಿಗಂಬರ ಅಂತೇಳಿ. ಶ್ವೇತಾಂಬರ ಎಂದರೆ ಏನದಂದ್ರ ಬಿಳಿ ಬಟ್ಟೆಯನ್ನು ಧರಿಸುವವರು. ಹಾಗಾದರೆ ಏನದಂದ್ರ ಈ ಶ್ವೇತಾಂಬರ ದಿಗಂಬರ ಎನ್ನುವ 2 ಪಂಥಗಳ ಪ್ರಕಾರಗಳು ಇವೆ. ಈ ಶ್ವೇತಾಂಬರ ಪಂಥದ ಪವಿತ್ರ ಪುಸ್ತಕ ಕಲ್ಪ ಸೂತ್ರ. ಇದು ಕ್ವಶನ್ ಕರೆಕ್ಟ್ ಗೊತ್ತಿರ್ಬೇಕು. ಕಲ್ಪ ಸೂತ್ರ ಎನ್ನುವುದು ಯಾವ ಪಂಥದ ಪುಸ್ತಕ ಅಂದ್ರೆ ಶ್ವೇತಾಂಬರ ಆಗಿದೆ. ನೆಕ್ಸ್ಟ್, ಜೈನ ಧರ್ಮದ 3 ಏನದಂದ್ರೆ ಆಧಾರ ಮುಖ್ಯ ಸ್ತಂಭಗಳು ಅಂತ ಕೇಳ್ತಾರ ಅವ್ರು. ಅಹಿಂಸೆ, ಅನೇಕಂತವಾದ ಅಂದ್ರೆ ನಿರಂಕುಶವಾದ, ಅಪರಿಗ್ರಹ. ಈ 3 ಏನದಂದ್ರ ಅಹಿಂಸೆ, ಅನೇಕಾಂತವಾದ, ಅಪರಿಗ್ರಹ. ಇವು 3 ಜೈನ ಧರ್ಮದ 3 ಮುಖ್ಯ ಸ್ತಂಭಗಳು ಆಗಿವೆ. ಪಿಲ್ಲರ್ಸ್ ಅಂತಾರ ಅವಕ್ಕ. ಇನ್ನ ಜೈನ ಧರ್ಮದ ಸನ್ಯಾಸಿಗಳು ಆಚರಿಸುವ 5 ಪ್ರತಿಜ್ಞೆಗಳು ಮೊದಲಿನ 4 ವೃಷಭನಾಥನೇ ಕೊಟ್ಟಾರ. ಹಾಗಾದರೆ 5ನೇದು ಮಾತ್ರ ಯಾರು ಕೊಟ್ಟಿದ್ದು ಅಂದ್ರ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ 5ನೇಯ ಏನಂದ್ರೆ ಪ್ರತಿಜ್ಞೆಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಜೈನ ಧರ್ಮದ ಪ್ರಮುಖ ಅಂಶಗಳು. ಜೈನ ಧರ್ಮದಲ್ಲಿ ಜೈನ ಎನ್ನುವ ಪದ ಎದರದಿಂದ ಬಂದದಂದ್ರೆ ಸಂಸ್ಕೃತದಲ್ಲಿ ಜೀನ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಜೀನ ಎಂದರೆ ಏನು? ವಿಜಯಶಾಲಿ ಎಂದರ್ಥ, ಜೀವನವನ್ನು ಗೆದ್ದವನು ಎಂದರ್ಥ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಜಲ ದೇವಾಲಯ, ವಾಟರ್ ಟೆಂಪಲ್ ಅಂತೇಳಿ ಬರ್ತದ.
ಹಾಗಾದ್ರೆ ಈ ವಾಟರ್ ಟೆಂಪಲ್ ಯಾರು ಕಟ್ಸ್ಯಾರ ಅಂದ್ರೆ ರಾಜ ನಂದಿವರ್ಧನ ವಾಟರ್ ಟೆಂಪಲ್ ಅಥವಾ ಜಲ ದೇವಾಲಯ. ದಿಗಂಬರ ಶ್ವೇತಾಂಬರ ಎರಡು ಪಂಥಗಳು ಎದಕ್ಕೆ ಸಂಬಂಧಿಸಿವೆ? ಜೈನ ಧರ್ಮ. ಜೈನ ಧರ್ಮದಲ್ಲಿ ಅಹಿಂಸೆಯನ್ನು ವಿವರಿಸುವ ಆಗಮದ ಒಂದು ಭಾಗ ಯಾವುದು ಅಂದ್ರೆ ಸೂತ್ರ, ಕೃತಾಂಗ ಸೂತ್ರ ಅಂತೇಳಿ. ಇದು ಬಹಳ ಇಂಪಾರ್ಟೆಂಟ್. ಅಹಿಂಸೆಯ ಬಗ್ಗೆ ವಿವರಣೆ ಕೊಡುತ್ತದೆ ಅದು. ನೆಕ್ಸ್ಟ್, ಜೈನ ಧರ್ಮದಲ್ಲಿ ಎರಡು ಏನಂದ್ರೆ ಪಂಥಗಳು. ಒಂದು ದಿಗಂಬರ ಪಂಥ, ಎರಡನೆಯದ್ದು ಎಂದರೆ ಶ್ವೇತಾಂಬರ. ದಿಗಂಬರ ಎಂದರೆ ಆಕಾಶ ಧರಿಸಿದ ಎಂದರ್ಥ. ಎರಡನೆಯದು ಶ್ವೇತಾಂಬರ ಎಂದರೆ ಬಿಳೆ ಬಟ್ಟೆಯನ್ನು ಧರಿಸಿದವರು ಎಂದರ್ಥ. ಎರಡು ಪಂಥಗಳು ಅದಾವ. ಹಾಗಾದ್ರೆ ಬೌದ್ಧ ಧರ್ಮದಲ್ಲಿ ಮೂರು ಅದಾವು. ಏನೇನದಾವ ಮೂರು ಅಂತ ಕೇಳ್ತಾರ. ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ. ಅಲ್ಲಿ ಮೂರು. ಸ್ಥವಿರವಾದಿ, ಮಹಾಸಾಂಘಿಕರು ಅಂತೇಳಿ ಅವು ಎರಡು ಓಲ್ಡ್ ಏನಂದ್ರೆ ಅವು ಎರಡು ಪಂಥಗಳು ಇದ್ದು ಅದರಾಗಿ. ನೆಕ್ಸ್ಟ್ ಏನು, ಜೈನ ಧರ್ಮದಲ್ಲಿ ಎರಡು ಪಂಗಡಗಳು ಆದ. ಇದು ನೋಡಿ, ಪ್ರಾಚೀನ ಸ್ಮಾರಕಗಳು. ಅವರು ಜೈನ ಧರ್ಮದ್ದು ಇವುಗಳ ಬಗ್ಗೆ ಬಹಳ ಫೋಕಸ್ ಮಾಡ್ಬೇಕಲ್ಲ ನಾವು. ಆರ್ಟ್ ಅಂಡ್ ಕಲ್ಚರ್ದಾಗ ಬರ್ತಾವ್ರಿ. ಪಟ್ಟದ ಕಲ್ಲಿನಲ್ಲಿ ಜೈನರ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂದ್ರೆ ರಾಷ್ಟ್ರಕೂಟರು ನಿರ್ಮಿಸ್ಯಾರ. ಆದ್ರೆ ಪಟ್ಟದ ಕಲ್ಲು ಯಾರ ಕಾಲದಲ್ಲಿ ಬಹಳಷ್ಟು ಪ್ರಭುತ್ವ ಹೊಂದಿತ್ತು ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಪಟ್ಟದ ಕಲ್ಲು ಎಲ್ಲದ ಅಂದ್ರೆ ಬಾಗಲಕೋಟೆ ಜಿಲ್ಲಾದೊಳಗೆ ಬರ್ತದೆ. ಯಾವ ನದಿ ತೀರದೊಳಗದ ಅಂತ ಕೇಳ್ತಾರ? ಮಲಪ್ರಭಾ ನದಿ ತೀರದಲ್ಲಿ ಇದೆ. ಮಲಪ್ರಭಾ ನದಿ ತೀರದಲ್ಲಿ. ಹಾಗಾದರೆ ವಿರೂಪಾಕ್ಷ, ಮಲ್ಲಿಕಾರ್ಜುನ ದೇವಾಲಯ, ಗಳಗನಾಥ ದೇವಾಲಯ ಅವೆಲ್ಲ ಹಿಂದೂ ಧರ್ಮ. ಅಲ್ಲೇ ಜೈನ ಧರ್ಮದ ದೇವಾಲಯಗಳನ್ನು ರಾಷ್ಟ್ರಕೂಟರು ನಿರ್ಮಿಸಿದ್ದಾರೆ. ಈ ದೇವಾಲಯ ಇಲ್ಲಿ ತೋರಿಸ್ತೇವಲ್ಲ, ಬೇಲ್ಸಾ ಅಥವಾ ವಿದಿಶಾ ಎನ್ನುವುದು ಅದ. ಇದು ಎಲ್ಲದ ಅಂದ್ರೆ ಉದಯಗಿರಿ ಬೆಟ್ಟಗಳಲ್ಲಿ ಇದೆ. ವಿದಿಶಾ ಬಳಿಯ ಉದಯಗಿರಿ ಬೆಟ್ಟಗಳಲ್ಲಿ ಏನದಂದ್ರ ಈ ಜೈನ ಧರ್ಮದ ಪಾವಿತ್ರ ಬೇಲ್ಸಾ ಅಥವಾ ವಿದಿಶಾ ಎನ್ನುವುದು ಉದಯಗಿರಿ ಬೆಟ್ಟಗಳಲ್ಲಿ ಅದ. ಅದು ಜೈನ ಧರ್ಮದ ಬಸದಿ ಕಂಡು ಬರುತ್ತದೆ. ಅಂದ್ರೆ ಜೈನ ಧರ್ಮದಲ್ಲಿ ಪೂಜಾ ಸ್ಥಳಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಬಸದಿ. ಗುಜರಾತಿನ ಪಲಿಟಾನ ದೇವಾಲಯಗಳ ಸಂಕೀರ್ಣನೇ ಇದೆ. ಬಹಳಷ್ಟು ಗುಡಿನೇ ಅದಾವ ಜೈನ ಧರ್ಮದ್ದು. ಇದು UPSC ಕ್ವಶನ್. ಗುಜರಾತಿನ ಪಲಿಟಾನ ದೇವಾಲಯಗಳ ಸಂಕೀರ್ಣ ಯಾವ ಧರ್ಮದ ಸ್ಮಾರಕಗಳನ್ನು ಹೊಂದಿದೆ? ಜೈನ ಧರ್ಮದ ಸ್ಮಾರಕಗಳನ್ನು ಹೊಂದಿದೆ. ನೆಕ್ಸ್ಟ್, ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಇರುವಂತ ದಿಲ್ವಾರ ಜೈನರ ದೇವಾಲಯಗಳು ಇವೆ. ಇದು ನೋಡಿ. ಹಾಗಾದರೆ ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಏನದಂದ್ರ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಗುರು ಶಿಖರ. ಇನ್ನ ಮೌಂಟ್ ಅಬು ಬೆಟ್ಟಗಳು ಎದರ ಒಂದು ಭಾಗವಾಗಿವೆ ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಯ ಭಾಗವಾಗಿವೆ. ಅರಾವಳಿ ಶ್ರೇಣಿ ಎಷ್ಟು ರಾಜ್ಯದಲ್ಲಿ ಹಂಚಿಕೆಯಾಗಿವೆ? ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ. ಅಂದ್ರೆ ಇದರ ಅರ್ಥ ಏನಂದ್ರ ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ದೇವಾಲಯ ಅದ ಅಂದಂಗ. ಹೈಯೆಸ್ಟ್ ಜೈನ ಧರ್ಮದ ಅನುಯಾಯಿಗಳು ಇರುವ ರಾಜ್ಯನೇ ಯಾವುದು ಅಂದ್ರೆ ರಾಜಸ್ಥಾನ್. ಅತಿ ಹೆಚ್ಚು ಜೈನ ಧರ್ಮದ ಅನುಯಾಯಿಗಳು ಇರುವವರು ರಾಜಸ್ಥಾನದಲ್ಲಿ ಅದ. ನೆಕ್ಸ್ಟ್, ಇದು UPSC ಕ್ವಶನ್ ನೋಡಿ. ರಾಜಸ್ಥಾನದ ರಣಕಪೂರದಲ್ಲಿ ಇರುವುದು ಏನದಂದ್ರೆ ಚೌಮುಖ ದೇವಾಲಯ. ಆದ್ರೆ ಅಲ್ಲಿ ಕೇಳಿದ್ದು ರಣಕಪೂರ್ ಎನ್ನುವುದು ಈ ಧರ್ಮದ ಪವಿತ್ರ ಸ್ಥಳವಾಗಿದೆ, ಯಾತ್ರಾ ಸ್ಥಳವಾಗಿದೆ, ಜೈನರ ದೇವಾಲಯ ಅದ. ಇದನ್ನ ಏನದಂದ್ರೆ ರಣಕಪೂರ್ ಯಾತ್ರಾ ಸ್ಥಳ ಅಂತ ಹೇಳಿ ಕರಿತೀವಿ ನಾವು. ರಾಜಸ್ಥಾನದಾಗದ ಸರ್ ಇದು. ನೆಕ್ಸ್ಟ್, ಈ ಜಾರ್ಖಂಡದಲ್ಲಿ ಸಿಖರ್ಜಿ ಎನ್ನುವ ಒಂದು ಪ್ಲೇಸ್ ಅದ. ಇಲ್ಲದಾವ ನೋಡ್ರಿ. ಇವೆಲ್ಲ ಒಂದೊಂದು ಬೆಟ್ಟಗಳ ಮೇಲೆ ಒಬ್ಬೊಬ್ಬರದು ಏನದಂದ್ರ 24 ತೀರ್ಥಂಕರಗಳಲ್ಲಿ 23 ಜನ ತೀರ್ಥಂಕರ ಒಂದು ಏನದಂದ್ರ ಸ್ಥಳಗಳು ಇಲ್ಲಿ ಅದಾವ. ಹಾಗಾಗಿ ಏನದಂದ್ರೆ 23 ತೀರ್ಥಂಕರಗಳು ಈ ಬೆಟ್ಟಗಳಲ್ಲಿನೇ ಅದ. ಅದು ಎಲ್ಲದಂದ್ರೆ ಜಾರ್ಖಂಡಿನ ಸಿಖರ್ಜಿ ಎನ್ನುವುದು. ಅಂದ್ರೆ 24 ತೀರ್ಥಂಕರಗಳಲ್ಲಿ 23 ತೀರ್ಥಂಕರ ಒಂದು ಏನದಂದ್ರೆ ಧಾರ್ಮಿಕ ಸ್ಥಳಗಳು ಒಳಗೊಂಡಿರುವಂತಹ ಸ್ಥಳ ಇದು.
ನೆಕ್ಸ್ಟ್ ಸಿಕರ್ಜಿ ಆದ ಬಳಕ ಇಲ್ಲದ ನೋಡಿ. ಇದು ಗುಜರಾತಿನ ಪಲಿಟಾನ ದೇವಾಲಯ ಆಯ್ತು. ಈ ಮಧ್ಯಪ್ರದೇಶದ ಖಜುರಾಹೋ ದೇವಾಲಯಗಳು ಅಂತೇಳಿ ಪದೇ ಪದೇ ಎಕ್ಸಾಮ್ ಕೇಳ್ತಾರ. ಇದು ಯುನೆಸ್ಕೋ ಪಟ್ಟಿಗೂ ಸೇರ್ಯಾದ. ಇದು ಹಿಂದೂ ಮತ್ತು ಜೈನ ಎರಡೂ ಧರ್ಮಗಳಿಗೆ ಸಂಬಂಧಿಸಿವೆ. ಅಂದ್ರೆ ಇಲ್ಲಿ ಜೈನರ ನಾರಾಯಣ ದೇವಾಲಯ, ಜೈನ ಧರ್ಮದ ದೇವಾಲಯನೂ ಇದೆ ನೋಡ್ರಿ. ಹಾಗಾದರೆ ಖಜುರಾಹೋ ದೇವಾಲಯಗಳು ಎಲ್ಲಿ ಬರುತ್ತವೆ? ಮಧ್ಯಪ್ರದೇಶದಲ್ಲಿ. ಆ ಖಜುರಾಹೋ ದೇವಾಲಯಗಳ ನಿರ್ಮಾತೃ ಯಾರು ಅಂತ ಕೇಳಿದ್ರಂದ್ರೆ ಚಂದೇಲರು. ಅಲ್ಲಿ ಬರುವಂತಹ ಪ್ರಮುಖ ದೇವಾಲಯಗಳು ಹಿಂದೂ ಧರ್ಮಕ್ಕೂ ಸಂಬಂಧ ಅದಾವ, ಜೈನ ಧರ್ಮಕ್ಕೂ ಸಂಬಂಧ ಅದಾವ. ಎರಡನೆಯದು, ಖಜುರಾಹೋ ದೇವಾಲಯಗಳಲ್ಲಿ ಹೆಚ್ಚಿನ ದೇವಾಲಯಗಳು ವಾತ್ಸಾಯನನ ಕಾಮಸೂತ್ರದ ಚಿತ್ರಗಳ ಶಿಲ್ಪಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್, ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಇಲ್ಲದ. ಏನಂದ್ರೆ ಹಾಸನ ಜಿಲ್ಲೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ. ಈ ಗೊಮ್ಮಟೇಶ್ವರ ಶ್ರವಣಬೆಳಗೊಳ ಇಲ್ಲಿ ಏನೇನು ಕ್ವಶನ್ ಬರ್ತಾವ ಅಂದ್ರ, ಇವರ ಒರಿಜಿನಲ್ ಹೆಸರು ಏನು ಅಂದ್ರೆ ಬಾಹುಬಲಿ. ಜನ್ಮಸ್ಥಳ ಯಾವುದು ಅಂದ್ರ ಅಯೋಧ್ಯ. ತಂದೆ ಯಾರು ಅಂದ್ರ ಆದಿನಾಥ ಅಥವಾ ಋಷಭನಾಥ. ತಾಯಿ ಯಾರು ಅಂದ್ರ ಸುನಂದ. ಹಾಗಾದರೆ ಏನದಂದ್ರ ಇದು ಬಹಳ ಇಂಪಾರ್ಟೆಂಟ್. ಇನ್ನ ವೈರಾಗ್ಯ ಮೂರ್ತಿ ಆದ ಬಳಕ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಅವನ್ ಸ್ಟ್ಯಾಚ್ಯೂ ಅದು. ಹಾಗಾದರೆ ಏನದಂದ್ರ ಶ್ರವಣಬೆಳಗೊಳ ಎಲ್ಲಿ ಅದ ಅಂತ ಕೇಳ್ತಾರ. ಈ ಶ್ರವಣಬೆಳಗೊಳ ಇರುವುದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕ. ಕಿದು ಬೇಕು, ಚನ್ನರಾಯಪಟ್ಟಣದ ತಾಲೂಕ. ಇನ್ನ ಏನದಂದ್ರ ಹಾಸನ ಜಿಲ್ಲೆ ಶ್ರವಣಬೆಳಗೊಳದ ಚನ್ನರಾಯಪಟ್ಟಣ ತಾಲೂಕದೊಳಗದ ಬೆಟ್ಟ ಯಾವುದು ಅಂತ ಕೇಳ್ತಾರ. ವಿಂಧ್ಯಾಗಿರಿ ಬೆಟ್ಟದ ಮೇಲೆ ಅದನ್ನು ನಿರ್ಮಾಣ ಮಾಡ್ಯಾರ. ಹೌದು, ಯಾವ ಶಿಲೆಗಳನ್ನು ಬಳಸಲಾಗಿದೆ? ಇದು SSC ಕ್ವಶನ್. ಗ್ರಾನೈಟ್ ಶಿಲೆಗಳನ್ನು ಬಳಸಲಾಗಿದೆ. ಆ ಮೂರ್ತಿಗೆ ಗ್ರಾನೈಟ್ ಶಿಲೆಗಳಿಂದ ನಿರ್ಮಿತವಾದಂತಹ ಸ್ಟ್ಯಾಚ್ಯೂ ಮೂರ್ತಿಯಾಗಿದೆ, ಅಥವಾ ಅಮೃತ ಶಿಲೆ ಅಂತೀವಿ ನಾವು. ಅಪ್ರಾಕ್ಸಿಮೇಟ್ಲಿ ಎಷ್ಟದ? ಅಪ್ರಾಕ್ಸಿಮೇಟ್ಲಿ 17 ಮೀಟರ್ ಅಥವಾ 57 ಫೀಟ್. ಅಪ್ರಾಕ್ಸಿಮೇಟ್ಲಿ ಎವರೇಜ್. ಇನ್ನ ಇದನ್ನು ಯಾವಾಗ ನಿರ್ಮಾಣ ಮಾಡಿದ್ರು? 981 ಕ್ರಿಸ್ತ ಶಕ ಇಡಿದೊಳಗೆ ನಿರ್ಮಾಣ ಆಯ್ತು. ಯಾರು ನಿರ್ಮಿಸಿದರು? ಇದು ಕಾನ್ಸೆಪ್ಟ್ ಬೇಕಲ್ಲ. ಇದರ ನಿರ್ಮಾತೃ ಯಾರು ಅಂತೇಳಿ ಚಾವುಂಡರಾಯ. ಚಾವುಂಡರಾಯ ಯಾರು ಅನ್ನೋದು ಪ್ರಶ್ನೆ ಬರ್ತದ. ಇವರು ಗಂಗಾದೊರೆ 4ನೇ ರಾಚಮಲ್ಲನ ಮಂತ್ರಿ. 4ನೇ ರಾಚಮಲ್ಲನ ಮಂತ್ರಿ. ಹಾಗಾದ್ರೆ ಕಾನ್ಸ್ಟೇಬಲ್ ಒಂದು ಕ್ವಶನ್ ಮುಂದುವರೆದು ಕೇಳಿದ್ರು, ಇದರ ಶಿಲ್ಪಿ ಯಾರು? ನಿರ್ಮಾತೃ ಇವರಾದ್ರೆ ಶಿಲ್ಪಿ ಬೇಕಲ್ರಿ. ಅರಿಷ್ಟ ನೇಮಿ. ಅರಿಷ್ಟ ನೇಮಿ ಎನ್ನುವವರು ಶಿಲ್ಪಿ ಯಾರು? ಇಲ್ಲಿ ನಡೆಯುವಂತಹ ಮಹಾಮಸ್ತಾಭಿಷೇಕ ಅಂತೇಳಿ ನಡೀತದ. ಮಹಾಮಸ್ತಾಭಿಷೇಕ ಎನ್ನುವ ಪದ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಜೈನ ಧರ್ಮ. ಎಷ್ಟು ವರ್ಷಕ್ಕೊಮ್ಮೆ ನಡೀತದ? 12 ವರ್ಷಕ್ಕೊಮ್ಮೆ ನಡೀತದ. ಎಷ್ಟು ದಿನ ನಡೀತದ? 13 ದಿನ ನಡೀತದ. ಇತ್ತೀಚೆಗೆ ಯಾವಾಗ ನಡೆದ ಮಹಾಮಸ್ತಾಭಿಷೇಕ? 2018 ನಡೀತು. ಎಷ್ಟನೇದು ನಡೆದದ? 88ನೇದು ನಡೀತು. ಇದಕ್ಕೆ 12 ಕೂಡಿಸಿದ್ರೆ ಎಷ್ಟಾಗ್ತದ? 2030. ಅವಾಗ ಎಷ್ಟನೇದು ನಡೀತದ? 89ನೇದು ನಡೀತದ. ಎಷ್ಟು ಕಾನ್ಸೆಪ್ಟ್ ಬೇಕು ನಮ್ಗೆ, ಅವಾಗ ಇದರ ಬಗ್ಗೆ ನಮಗೆ ಪರಿಪೂರ್ಣ ಕ್ಲೋಸ್ ಆಯ್ತು. ನೆಕ್ಸ್ಟ್, ಇದು ಆದ ಬಳಿಕ ಪ್ರಾಚೀನ ಜೈನರ ಸ್ಮಾರಕ ಕಾರ್ಕಳ ಅಂತ ಹೇಳದ. ಕಾರ್ಕಳ ಎನ್ನುವುದು ಎಲ್ಲಿ ಬರ್ತದ ಅಂತ ಕೇಳ್ತಾರೆ. ಇದು ಉಡುಪಿ. ಉಡುಪಿಯ ಕಾರ್ಕಳದೊಳಗನು ನಿರ್ಮಾಣ ಮಾಡ್ಯಾರ. 1432ರಲ್ಲಿ ಉಡುಪಿಯ ಕಾರ್ಕಳ ಈ ಇಯರ್ ಬೇಸಸ್ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳ್ಯಾರ.
ಧರ್ಮಸ್ಥಳ ಎಲ್ಲದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ. ಹಾಗಾದ್ರೆ ವೆಣ್ಣೂರು ಎಲ್ಲದಂದ್ರೆ ದಕ್ಷಿಣ ಕನ್ನಡದೊಳಗೆ ಅದ. ಗೊಮ್ಮಟಗಿರಿ ಎಲ್ಲದ ಅಂತ ಕೇಳ್ತಾರ, ಮೈಸೂರು ಡಿಸ್ಟಿಕ್ದಾಗ ಬರ್ತದ ಸರ್. ಇವೆಲ್ಲ ಕರ್ನಾಟಕದಲ್ಲಿ ಒಟ್ಟು 5 ಪ್ರಮುಖ ಗೊಮ್ಮಟೇಶ್ವರನ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಅವುಗಳಲ್ಲಿ ಒಂದು ಶ್ರವಣಬೆಳಗೊಳ, ಉಳಿದಿದ್ದು 4. ಧರ್ಮಸ್ಥಳ ಯಾವ ನದಿ ತೀರದಲ್ಲಿ ಇದೆ? ನೇತ್ರಾವತಿ. ಧರ್ಮಸ್ಥಳದಲ್ಲಿ ಇರುವಂತಹ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಗೋಪಾಲ ರಂಜಾಳ ಶೆಣೈ. ಗೋಪಾಲ ರಂಜಾಳ ಶೆಣೈ ಅವರು ಅದರ ಶಿಲ್ಪಿಯಾಗಿದ್ದಾರೆ. ವೇಣೂರ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿ. ಗೊಮ್ಮಟಗಿರಿ ಇರುವುದು ಮೈಸೂರು. ಇಲ್ಲದ ನೋಡಿ. ಮೂಡಬಿದರೆ ಎನ್ನುವುದು 1000 ಕಂಬಗಳ ದೇವಾಲಯವಾಗಿದೆ. ಇದಕ್ಕೆ ಕರ್ನಾಟಕದಲ್ಲಿ ಜೈನರ ಕಾಶಿ ಎಂದು ಕರೀತಾರ. 1000 ಕಂಬದ ಜೈನರ ದೇವಾಲಯಗಳಿಗೆ ಬಸದಿ ಎನ್ನುವರು. ಹಾಗಾದರೆ ಮೂಡಬಿದರೆ 1000 ಕಂಬದ ಬಸದಿಯಾಗಿದೆ. ಮೂಡಬಿದರೆ ಎನ್ನುವುದು ಯಾವ ನದಿ ತೀರದಲ್ಲಿ ಇದೆ? ಇದು ತಾವು ನಮಗೆ ಕಮೆಂಟ್ಸ್ ಬಾಕ್ಸ್ನ ಆನ್ಸರ್ ಮಾಡಿ. ಮೂಡಬಿದರೆ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಡ್ಯಾಶ್. ಇದು ನಮಗ ಆನ್ಸರ್ ಮಾಡ್ಬೇಕು ಸರ್ ತಾವು. ನೆಕ್ಸ್ಟ್, ಕರ್ನಾಟಕದಲ್ಲಿ ಜೈನರ ಕಾಶಿ ಅಂತಾರ ಅದಕ್ಕೆ. ಇಲ್ಲೊಂದದ ನೋಡಿ. ಒಡಿಸ್ಸಾದಲ್ಲಿ ಉದಯಗಿರಿ ಮತ್ತು ಖಂಡಗಿರಿ ಎನ್ನುವ ಗುಹೆಗಳದವ. ಕಲ್ಲನಾಗನೆ ಕತ್ತರಿಸಿ ರಚನೆ ಮಾಡ್ಯಾರ. ಇವು ಜೈನ ಧರ್ಮದ ಸ್ಮಾರಕಗಳು ಆಗಿವೆ. ಇದೇ ಗುಹೆಗಳಲ್ಲಿ ಏನದಂದ್ರ ರಾಜ ಖಾರವೇಲ ಹೊರಡಿಸಿರುವಂತ ಶಾಸನವಿದೆ. ಹಾತಿ ಗುಂಪಾ ಶಾಸನ. ಈ ಹಾತಿ ಗುಂಪಾ ಶಾಸನ ಒಡಿಸ್ಸಾ ರಾಜ್ಯಕ್ಕೆ ಜೈನ ಧರ್ಮದ ಪರಿಚಯವಾಗಿರುವುದರ ಕುರಿತು ಖಾರವೇಲ ವಿವರಿಸುತ್ತಾನೆ. ಖಾರವೇಲ ಎನ್ನುವವನು ಆ ಒಡಿಸ್ಸಾ ರಾಜ್ಯಕ್ಕೆ ಜೈನ ಧರ್ಮ ಪರಿಚಯ ಮಾಡಿಕೊಟ್ಟವ. ಅವ ಜೈನ ಧರ್ಮದ ಅನುಯಾಯಿಯಾಗಿರುತ್ತಾನೆ. ಚಂದ್ರಗುಪ್ತ ಮೌರ್ಯ ಅಂದ್ರ ಅಶೋಕನ ಮುತ್ಯ ಅಥವಾ ಅಜ್ಜ. ಅವರು ಏನದಂದ್ರ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಅನುಯಾಯಿನೇ ಇದ್ರು. ನೆಕ್ಸ್ಟ್, ಬದಾಮಿಯ ಗುಹೆಗಳು ತಿಳಿ ಬರ್ತಾವ. ಬದಾಮಿ ಇರುವುದು ಎಲ್ಲಿ ಅಂದ್ರ ಬಾಗಲಕೋಟೆ ಜಿಲ್ಲಾ ರೀ. ಹಾಗಾದರೆ ಯಾವ ನದಿ ತೀರದಲ್ಲಿ ಇದೆ ಅಂತ ಕೇಳ್ತಾರ? ಮಲಪ್ರಭಾ ನದಿ ತೀರದಲ್ಲಿ. ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರಿ ಇದು. ಮಲಪ್ರಭಾ ನದಿ ತೀರ. ಬದಾಮಿಯ ಹಳೆಯ ಹೆಸರು ಏನು? ವಾತಾಪಿ. ಹಾಗಾದರೆ ಬದಾಮಿಯಲ್ಲಿ ಎಷ್ಟು ಗುಹೆಗಳು ಇವೆ? 4 ಗುಹೆಗಳು. ಇದ್ರೊಳಗ ಹಿಂದೂ ಧರ್ಮ ಜೈನ ಧರ್ಮದ ಗುಹೆಗಳು ಅದಾವ. ಹಾಗಾದರೆ ಈ ಗುಹೆಗಳನ್ನ ಯಾರ ಕಾಲಾವಧಿಯಲ್ಲಿ ನಿರ್ಮಿಸಲಾಯಿತು? ಮಂಗಳೇಶನ ಅವಧಿ. ಅವರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿವೆ. ನೆಕ್ಸ್ಟ್, ಇದು ಗೊತ್ತಿರಬೇಕು. ಮಂಗಿ ತುಂಗಿ ಗುಹೆಗಳು ಮಹಾರಾಷ್ಟ್ರಕ್ಕಿಲ್ಲದ ನೋಡ್ರಿ. ಮಂಗಿ ತುಂಗಿ ಗುಹೆಗಳು ಎಲ್ಲಿವೆ ಅಂದ್ರೆ ಜೈನರ ತೀರ್ಥಂಕರ ಚಿತ್ರಗಳನ್ನು ರಚಿಸಲಾಗಿದೆ. ನೆಕ್ಸ್ಟ್, ಜೈನ ಧರ್ಮದ SSC ಕ್ವಶನ್ ನೋಡ್ರಿ. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ವೃಷಭದೇವ. ಅಯೋಧ್ಯಾದಲ್ಲಿ ಜನನ. ಅವರಿಗೆ ಆದಿನಾಥ ಎಂದು ಕರೆಯುತ್ತಿದ್ದರು. ವರ್ಧಮಾನ ಮಹಾವೀರ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಅಂದ್ರೆ 599 BC ಕುಂದಗ್ರಾಮ ವೈಶಾಲಿ ಬಿಹಾರದಲ್ಲಿ ಜನಿಸಿದರು. ಬಿಹಾರದ ವೈಶಾಲಿಯ ಕುಂದಗ್ರಾಮದಲ್ಲಿ. ವರ್ಧಮಾನ ಮಹಾವೀರ ಯಾವ ವಂಶಕ್ಕೆ ಅಥವಾ ಏನಂದ್ರ ಪಂಥಕ್ಕೆ ಸೇರಿದವರು? ಇಕ್ಷಾಕು ಮನೆತನ. ಮೊದಲನೇ ಜೈನ ತೀರ್ಥಂಕರ ವೃಷಭನಾಥ ಎಲ್ಲಿ ಜನಿಸಿದನು? ಅಯೋಧ್ಯ. ಪಟ್ಟದ ಕಲ್ಲಿನಲ್ಲಿ ರಾಷ್ಟ್ರಕೂಟರು ಯಾವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ? ಜೈನ ಧರ್ಮದ ದೇವಾಲಯ. ಜೈನರ ಕೊನೆಯ ತೀರ್ಥಂಕರ 24ನೇದವರು ವರ್ಧಮಾನ ಮಹಾವೀರ. ಮಹಾವೀರ ತನ್ನ ಮನೆ ಬಿಟ್ಟು ಹೊರಟಿರುವುದು 30ನೇ ವಯಸ್ಸಿನಲ್ಲಿ. ಗೌತಮ ಬುದ್ಧ ಮನೆ ಬಿಟ್ಟು ಹೊರಟಿರುವುದು 29ನೇ ವಯಸ್ಸಿನಲ್ಲಿ. ಹಾಗಾದರೆ ಭಗವಾನ್ ಮಹಾವೀರ ಪಾವಪುರಿಯಲ್ಲಿ ಮೋಕ್ಷವನ್ನು ಪಡೆದನು. ಪಾವಪುರಿ ಎನ್ನುವ ಸ್ಥಳದಲ್ಲಿ ಮೊದಲ ಮತ್ತು 4ನೇ ಜೈನ ತೀರ್ಥಂಕರ ಜನ್ಮಸ್ಥಳ ಯಾವುದು ಅಂದ್ರೆ ಅಯೋಧ್ಯ. ನೆಕ್ಸ್ಟ್, ರೈಲ್ವೆ ಎಕ್ಸಾಮ್ ಕೇಳ್ಯಾರ ನೋಡಿ ಕ್ವಶನ್. ಇವು ಕೇಳಿದ ರೈಲ್ವೆ ಎಕ್ಸಾಮ್. ಜೈನ ಧರ್ಮದಲ್ಲಿ ಜೈನ ಎಂದರೆ ಏನು? ಸಂಸ್ಕೃತ ಪದದಿಂದ ಬಂದಿರುವ ಜೀನ.
ಜೀನ ಎಂದರೆ ಏನು? ವಿಜಯಶಾಲಿ. ಜೈನ ಧರ್ಮದಲ್ಲಿ ಜಲ ದೇವಾಲಯ ನಿರ್ಮಿಸಿದವರು ಯಾರು ಅಂದ್ರೆ ರಾಜವರ್ಧನ. ದಿಗಂಬರ ಶ್ವೇತಾಂಬರ ಪಂಥಗಳು ಯಾರಿಗೆ ಸಂಬಂಧಿಸಿವೆ ಅಂದ್ರ ಜೈನ ಧರ್ಮಕ್ಕೆ. ತೀರ್ಥಂಕರಗಳು ತಮ್ಮ ಮೃತ ಹೊಂದಿದ ತಕ್ಷಣ ಅವರಿಗೆ ದೇಹವನ್ನು ತ್ಯಾಗ ಅಥವಾ ದೇಹಾಂತಗೊಂಡಾಗ ಅವರಿಗೆ ಬಳಸುವ ಪದ ನಿರ್ವಾಣ. ಬೌದ್ಧ ಧರ್ಮದಲ್ಲಿ ಮಹಾಪರಿನಿರ್ವಾಣ ಏನ್ರಿ? ಮಹಾಪರಿನಿರ್ವಾಣದ ಸಂಕೇತ ಸ್ತೂಪವಾಗಿದೆ, ಇದು ಹೇಳ್ತೀವಿ ನಾವು. ಇನ್ನು ಜೈನ ಧರ್ಮದಲ್ಲಿ ಟೋಟಲ್ ತೀರ್ಥಂಕರಗಳು ಎಷ್ಟು ಅದರ ಅಂದ್ರೆ 24. ಒಂದನೇದವರು ಋಷಭನಾಥ, 24ನೇದವರು ವರ್ಧಮಾನ್ ಮಹಾವೀರ. ಕರ್ನಾಟಕದಲ್ಲಿ ಜೈನರ ಮಠಗಳಿಗೆ ಏನೆಂದು ಕರೆಯಲಾಗುತ್ತದೆ? ಬಸದಿ. ಇನ್ನ ಸರಿಯಾದ ನಂಬಿಕೆ, ಸರಿಯಾದ ಜ್ಞಾನ, ಸರಿಯಾದ ಕ್ರಿಯೆ ಇವು ಯಾವುವು ಅಂದ್ರೆ ಜೈನ ಧರ್ಮದ ತ್ರಿರತ್ನಗಳು. ಜೈನ ಧರ್ಮದ ತ್ರಿರತ್ನಗಳು. ತ್ರಿಪೀಠಿಕಗಳು ಬೌದ್ಧ ಧರ್ಮ. ಅವು ಏನಂದ್ರೆ ಭಾಷೆಯಲ್ಲಿ ಬರೆಯಲಾಗಿದೆ. ತ್ರಿಪೀಠಿಕಗಳು ಬೇರೆ, ತ್ರಿರತ್ನಗಳು ಬೇರೆ. ನೆಕ್ಸ್ಟ್, ಪೊಲೀಸ್ ಎಕ್ಸಾಮ್ ಕೇಳಿದ್ರಿ. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ವರ್ಧಮಾನ್ ಮಹಾವೀರ. ಮಹಾವೀರನ ತಂದೆ ಯಾರು? ಸಿದ್ಧಾರ್ಥ. ಜ್ಞಾತ್ರಿಕ ಕ್ಷತ್ರಿಯ ಕುಲದ ಮುಖ್ಯಸ್ಥನಾಗಿದ್ದರು. ಜೈನ ಧರ್ಮದ 24ನೇ ಕೊನೆಯ ತೀರ್ಥಂಕರ ಯಾರು ಅಂತ ವರ್ಧಮಾನ್ ಮಹಾವೀರ. ಅವರು ಬಿಹಾರದ ವೈಶಾಲಿ ಎನ್ನುವ ಪ್ರಾಂತ್ಯದಲ್ಲಿ ಅಥವಾ ಗಣರಾಜ್ಯದಲ್ಲಿ ಜನಿಸಿದವರು. ದಿಗಂಬರ ಎಂದರೆ ಆಕಾಶ ಧರಿಸಿದ ಎಂದರ್ಥ. ಅಂದ್ರೆ ಶ್ವೇತಾಂಬರ ದಿಗಂಬರ ಪಂಥ. 23ನೇ ತೀರ್ಥಂಕರ ಯಾರು ಅಂದ್ರೆ ಪಾರ್ಶ್ವನಾಥವಾಗಿದ್ದಾರೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚರಿತ್ರೆ ಇವು ಮೂರು ಜೈನ ಧರ್ಮದ ಮೂರು ರತ್ನಗಳು. ಸುತ್ತ ಪೀಠಿಕ, ವಿನಯ ಪೀಠಿಕ, ಅಭಿಧಮ್ಮ ಪೀಠಿಕ ಇವು ಮೂರು ಏನಂದ್ರೆ ಬೌದ್ಧ ಧರ್ಮದವು. ನೆಕ್ಸ್ಟ್, ಜೈನ ಗುರುಗಳು ಅಥವಾ ಶಿಕ್ಷಕರನ್ನು ತೀರ್ಥಂಕರು ಎಂದು ಕರೆಯಲಾಗುವುದು. ಅಗ್ನಿ ದೇವಾಲಯಗಳು, ಫೈರ್ ಟೆಂಪಲ್ಸ್ಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂದ್ರೆ ಪಾರ್ಸಿ ಧರ್ಮದವರ ಪೂಜಾ ಸ್ಥಳಗಳು. ಶ್ರವಣ ಬೆಳಗೊಳ ಯಾವ ರಾಜ್ಯದಲ್ಲಿ ಇದೆ? ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ದಾಗ ಕೇಳಿದ್ದು. ಕರ್ನಾಟಕದಲ್ಲಿ ಇದೆ. ಮೊದಲನೆಯ ತೀರ್ಥಂಕರ ವೃಷಭನಾಥ. ಅಹಿಂಸಾ ಎನ್ನುವುದು ಅಂಗೈಯಲ್ಲಿರುವ ಚಕ್ರವನ್ನು ಸೂಚಿಸುತ್ತದೆ, ಅದಕ್ಕೆ ಅಭಯ ಹಸ್ತ ಅಂತಾರ. ಅಭಯ ಹಸ್ತ ಎನ್ನುವುದು ಜೈನ ಧರ್ಮದ ಸಂಕೇತ. ಡಿಫೆನ್ಸ್ ಎಕ್ಸಾಮ್ ಕೇಳಿದ್ರಿ ಇವೆಲ್ಲ ಏನ್ರಿ? ಸೆಂಟ್ರಲ್ ಗೌರ್ಮೆಂಟ್ NDA CDS. ಮಹಾವೀರನ ಚಿಹ್ನೆ ಏನಾಗಿದೆ? ಶಿವ. ಜೈನ ತೀರ್ಥಂಕರ ಪಾರ್ಶ್ವನಾಥನು ವಾರಣಾಸಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಹಾಗಾದ್ರೆ ಪಾರ್ಶ್ವನಾಥನು ಚಾತುರ್ಯಂ ಎಂದು ಕರೆಯಲಾಗುತ್ತದೆ. ಅವರ ಬೋಧನೆಗಳಿಗೆ ಚಾತುರ್ಯಂ ಅನುವೃತ್ತದ ಪರಿಕಲ್ಪನೆಯನ್ನು ಪ್ರತಿಪಾದನೆಯಾಗಿರುವುದು ಜೈನ ಧರ್ಮ. ಸಲ್ಲೇಖನ ವೃತ್ತ ಎನ್ನುವುದು ಆಚರಣೆಯಾಗುವುದು ಜೈನ ಧರ್ಮ. ಬದುಕು ಮತ್ತು ಬದುಕಲು ಬಿಡು ಎನ್ನುವುದು ಮಹಾವೀರನ ಹೇಳಿಕೆ. ಬದುಕು ಮತ್ತು ಬದುಕಲು ಬಿಡಿ ಎನ್ನುವ ಘೋಷಣೆ ನೀಡಿದವರು ಮಹಾವೀರ. ಪ್ರಾಚೀನ ಭಾರತದಲ್ಲಿ ಜೈನ ಸನ್ಯಾಸಿ ಶಿಸ್ತಿನ ಜೀವನ ಎಷ್ಟು ಪ್ರತಿಜ್ಞೆಗಳನ್ನು ಹೊಂದಿತ್ತು ಅಂದ್ರೆ 5 ಪ್ರತಿಜ್ಞೆಗಳನ್ನು ಆಚರಣೆಗಳಲ್ಲಿ ಇದ್ದವು. ಅದರೊಳಗೆ 5ನೇ ಪ್ರತಿಜ್ಞೆ ಬ್ರಹ್ಮಚರ್ಯ ಆಚರಣೆ ಕೊಟ್ಟವರೇ ಯಾರು ಅಂದ್ರೆ ಮಹಾವೀರವು. ನೆಕ್ಸ್ಟ್, ಡಿಫೆನ್ಸ್ ಎಕ್ಸಾಮ್. ಜೈನ ಕಲ್ಪ ಸೂತ್ರ ಬರೆದವರು ಯಾರು ಅಂದ್ರೆ ಭದ್ರಬಾಹು. ಭದ್ರಬಾಹು ಯಾರು ಅಂದ್ರೆ ಚಂದ್ರಗುಪ್ತ ಮೌರ್ಯನ ಗುರುಗಳು. ದಕ್ಷಿಣ ಭಾರತಕ್ಕೆ ಇಬ್ರು ಕೂಡಿ ಅಲ್ಲಿ 12 ವರ್ಷ ಬರಗಾಲ ಬೀಳ್ತದೆ ಅಂತೇಳಿ ಅಪಾರ ಸಂಖ್ಯೆಯ ಅನುಯಾಯಿಗಳೊಂದಿಗೆ ಎಲ್ಲಿಗೆ ಬಂದಿರ್ತಾರ ಅಂದ್ರ ಶ್ರವಣ ಬೆಳಗೊಳಕ್ಕೆ ಬಂದಿರ್ತಾರ. ಜೈನ ಧರ್ಮದ ಆರಂಭಿಕ ಇತಿಹಾಸ ಎದರಾಗಿ ವಿವರಿಸಲ್ಪಟ್ಟಿದೆ ಅಂದ್ರೆ ಕಲ್ಪಸೂತ್ರದಲ್ಲಿ. ನೆಕ್ಸ್ಟ್, ಪೂರ್ವಗಳು ಎಂದರೆ ಏನು? ಜೈನ ಧಾರ್ಮಿಕ ಮಹಾಕಾವ್ಯಗಳಿಗೆ ಪೂರ್ವಗಳು ಅಂತಾರ. ಜೈನ ಗ್ರಂಥಗಳು ಅಂತಿಮವಾಗಿ ಎಲ್ಲಿ ಬರೆಯಲಾಯಿತು? ವಲ್ಲಭಿ, ಗುಜರಾತಿಯಲ್ಲಿ ಬರೆಯಲಾಗಿದೆ. ಆರಂಭಿಕ ಜೈನ ಮಹಾಕಾವ್ಯಗಳು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಅರ್ಧಮಾಗಧಿ. ಹಾಗಾದ್ರೆ ಬೌದ್ಧ ಧರ್ಮದ ಗ್ರಂಥಗಳು ಪಾಳಿ ಭಾಷೆಯಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್, ಕೂರ್ಚಕ ಇದು ಒಂದು ಏನು? ಡಿಫೆನ್ಸ್ ಎಕ್ಸಾಮ್ ಕೇಳಿದ್ದು. ಜೈನ ಧರ್ಮದ ಒಂದು ಪಂಗಡ. ಯಾಪನೀಯ ಸಂಘ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಯಾಪನೀಯ ಸಂಘ. ಮಹಾಸಾಂಘಿಕರು ಥೆರವಾದಿಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು. ಇಲ್ಲಿ ತನಕ ಬರೀ ಜೈನ ಧರ್ಮದ ಬಗ್ಗೆ ಏನೇನು ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಕೇಳ್ಯಾರ ಅನ್ನೋದ್ರ ಬಗ್ಗೆ ವಿವರಣೆ.
ಎಲ್ಲರಿಗೂ ಧನ್ಯವಾದಗಳು.